ನಾಳೆ ನನ್ನ ಶೋ ಗೆಸ್ಟ್ ಪೆಟ್ ಪೇರೆಂಟ್. ಅವರು ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಬಂದರು, ತುಳಸಿಯಾಗಿ ನಿಮ್ಮ ಮನೆ ಮಗಳಾಗಿ ನಿಮ್ಮನ್ನು ರಂಜಿಸಿದ್ದಾರೆ. ಯಾರವರು? ಜಸ್ಟ್ ಮಾತುಕತೆ ವಿತ್ ನಮ್ಮ ಸುಧಾರಾಣಿ ಅವರು ಸುಂದರವಾದ ಮನೆಯಲ್ಲಿ ವಿತ್ ಮಿಕ್ಕಿ ಆ್ಯಂಡ್ ಮಿನಿ. ನಾನು ಬರೆದಿರೋ ಬುಕ್ ಅವರು ಕೊಟ್ಟಾಗ ಓ ವಾವ್, ಮಿಲೆಟ್ಸ್ ಕ್ರಾಂತಿ, ಒಳ್ಳೆ ಬುಕ್ಕು ಆ್ಯಂಡ್ ಸಚ್ ಅ ನೈಸ್ ಪಿಕ್ಚರ್. ನಿಮಗೆ ನೆನಪಿರಲ್ಲ ಅನ್ಸುತ್ತೆ, ಮನ್ಮಥ್ ರಾಜ ಶೂಟಿಂಗ್ ನಡೆಯುವಾಗ ನೀವು ಒಂದಿನ ಲೊಕೇಶನ್ಗೆ ಬಂದಿದ್ರಿ. ಫಸ್ಟ್ ಟೈಮ್ ನಾನು ನಿಮ್ಮನ್ನು ಭೇಟಿ ಮಾಡಿದ್ದು. ಯೋಗೇಶ್ ಅವರು ಅದರಲ್ಲಿ ಕಾಶಿನಾಥ್ ಅವ್ರ ಫ್ರೆಂಡ್ ಪಾತ್ರ ಮಾಡಿದ್ದು. ಅಷ್ಟೊತ್ತಿಗಾಗಲೇ ನಿಮಗೆ ಗುರು ಹುಟ್ಟಿದ್ದ. ನೀವು ಹೇಳ್ತಾ ಇದ್ರಿ ನೀವು ಆರ್ಕಿಟೆಕ್ಚರ್ ಏನೋ ಐ ವಾಂಟ್ ಟು ಬಿಕಮ್ ಎನ್ ಆರ್ಕಿಟೆಕ್ಟ್ ಅಂತ ಹೇಳ್ತಾ ಇದ್ದೆ ಅಂತ. ಅವಾಗ ನನ್ಗೆ ಅನ್ಸೋದು ಇವರೆಲ್ಲ ಓದ್ತಾ ಇದ್ದಾರೆ, ಹೆಂಗಾರು ಮಾಡಿ ಓದ್ಬೇಕಲ್ವಾ, ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ವರ್ಷನೂ ಆದಮೇಲೆ ನೋಡಿದ್ರೆ ನೀವು ಏನಂತಾರೆ ಆಡ್ಮುಟ್ಟಿದ ಸುಪ್ಪಿಲ್ಲ ಅನ್ನೋ ಹಂಗೆ ಎಲ್ಲ ಫೀಲ್ಡಲ್ಲೂ ಈಗ ಪಾಪ್ಯುಲರ್ ನ್ಯೂಟ್ರಿಷನಿಸ್ಟ್. ಸೋ ಪ್ರೌಡ್ ಆಫ್ ಯು. ನಿಮ್ಮ ಫಿಟ್ನೆಸ್ ಸೀಕ್ರೆಟ್? ಗುಡ್ ಜೀನ್ಸ್. ಅಮ್ಮನ ಸೈಡಿಂದ ಅಪ್ಪನ ಸೈಡಿಂದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನಿಮಗೆ ಗೊತ್ತಾ, ಅಪ್ಪಾಜಿ ಅವರು. ಆನಂದ್ ಶೂಟಿಂಗ್ಗೆ ಕೆಮ್ಮಣ್ಗುಂಡಿಗೆ ಹೋದಾಗ ಅದು ಅನುರಾಗ ಅರಳಿತ್ತು, ಅಲ್ಲೇ ನಡೀತಾ ಇತ್ತು. ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ದು ಆ ಪ್ರಾಣಾಯಾಮ, ಓಂಕಾರ ಅದೆಲ್ಲ ಮಾಡೋದು ಕೇಳಿಸೋದು. ಒಂದು ಕಡೆ ಆಲ್ ದಿಸ್ ಹ್ಯಾಸ್ ಬೀನ್ ಅನ್ ಇನ್ಸ್ಪಿರೇಷನ್. ಕಮ್ಯುನಿಕೇಶನ್, ಐ ಥಿಂಕ್ ಈ ಕಮ್ಯುನಿಕೇಷನ್ ಅನ್ನೋದು ಬರೀ ಪೇರೆಂಟ್ಸ್ ಜೊತೆ ಅಲ್ಲ, ವಿತ್ ಎವ್ರಿ ರಿಲೇಶನ್ಶಿಪ್ ಕಮ್ಯುನಿಕೇಷನ್ ಇಸ್ ದ ಕೀ. ಡು ಯು ಕಮ್ಯುನಿಕೇಟ್? ಎಸ್ ನಾನು ಏನೇ ಆಗಲಿ ಪ್ರಾಬಬ್ಲಿ ಆಗ ಇಮಿಡಿಯೇಟಾಗಿ ಹೇಳೋಕ್ಕಾಗದೇ ಇರ್ಬೋದು, ಟೆಕ್ಸ್ಟ್ ಮಾಡ್ತೀನಿ, ಇಲ್ಲ ವಾಯ್ಸ್ ಮೆಸೇಜ್ ಕಳಿಸ್ತೀನಿ. ಗೊತ್ತಿಲ್ದಂಗೆ ಗುಂಡ ಬಾಯ್ ಓಕೆ ಹೋಗು, ನಾವು ಮಾತಾಡ್ತಾ ಇದೀವಿ. ಇವತ್ತು ನಮ್ಮ ಭೇಟಿ ಏನಿದೆಯೋ ಆ್ಯಂಡ್ ದ ಫಸ್ಟ್ ಭೇಟಿ ನೀವು ಹೇಳಿದ್ರಿ, ಆ ಸುಧಾರಾಣಿಗೆ ನೀವೇ ಟೈಮ್ ಟ್ರಾವೆಲ್ ಮಾಡಿಬಿಟ್ಟು ಏನಾದರೂ ಒಂದು ಕಿವಿ ಮಾತು ಹೇಳಂಗಿದ್ರೆ ಏನು ಹೇಳ್ತಾ ಇದ್ರಿ? ಆಗ ಎಲ್ಲ ವಿಷಯನೂ ತುಂಬ ಸೀರಿಯಸ್ ಆಗಿ ತಗೋತಾ ಇದ್ದೆ, ತುಂಬ ಟೆನ್ಷನ್ ಮಾಡ್ಕೋತಾ ಇದ್ದೆ. ಯಾಕೆಂದರೆ ಆವಾಗ ಮೆಚುರಿಟಿ ಇತ್ತಿಲ್ಲ, ಎಕ್ಸ್ಪೋಜರ್ ಇತ್ತಿಲ್ಲ. ಆ್ಯಂಡ್ ಆಗ ನಡೆದಿದ್ದರಲ್ಲೆಲ್ಲ ಎಲ್ಲೋ ಒಂದು ಕಡೆ ನಾನು ನೋಡೋಕ್ಕಾತ್ರ ಇದ್ರೂ ಒಳಗಡೆ ನನ್ನ ಕಾನ್ಫಿಡೆನ್ಸ್ ತುಂಬ ಲೋ ಇತ್ತು. ಸೊ ಇವತ್ತಿನ ಕಾನ್ಫಿಡೆನ್ಸ್ ಅವಾಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ಇಷ್ಟೊಂದೆಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಇಟ್ಸ್ ವರ್ತ್ಲೆಸ್, ಏನಾಗಬೇಕೋ ಅದಾಗತ್ತೆ, ಆರಾಮಾಗೆ ಜಸ್ಟ್ ಕೀಪ್ ಗೋಯಿಂಗ್, ಕೀಪ್ ಮೂವಿಂಗ್ ಅಹೆಡ್ ಅಂತ ಹೇಳ್ತಿದ್ದೆ. ಸೂಪರ್, ಇದು ಎಂಥ ಒಂದು ಬ್ಯೂಟಿಫುಲ್ ಕಿವಿ ಮಾತು ಇದು. ಐ ಗೋ ಬ್ಯಾಕ್ ಟು ದ ಟೈಮ್ ಗುರು ಹುಟ್ಟುವಾಗ, ಎತ್ತಿ ಹುಟ್ಟಿದಾಗ ಹೆಂಗಿತ್ತು ಅಂದರೆ ಚಿಕ್ಕದು ಬೆಟ್ಟ ಥರ ಕಾಣಿಸ್ತಾ ಇತ್ತು. ಹತ್ತು ಕರೆದು ಯಾರು ನೋಡ್ತಾರೆ, ಚೇಂಜ್ ಮಾಡೋವಂಥದ್ದು ಪರಿಸ್ಥಿತಿ ಆದ್ರೆ ಹತ್ತು ಕರೆದು ಮಾಡೋದ್ರಲ್ಲಿ ಯೂಸ್ ಇರ್ತಾ ಇತ್ತು. ಅದೂ ಇಲ್ಲ, ಏನಿಲ್ಲ. ಎಷ್ಟು ಈಗ ಯೋಚನೆ ಮಾಡ್ತೀನಿ, ಎಷ್ಟು ಕಣ್ಣೀರು ವೇಸ್ಟ್ ಮಾಡ್ಬಿಟ್ವಲ್ಲ. ಅಲ್ಲ, ಎಷ್ಟು ಪ್ರೆಷಸ್ ಟೈಮ್, ಕಣ್ಣೀರ್ ಜೊತೆಗೆ ಟೈಮ್ ಮತ್ತೆ ಅದು ಸಿಗೋದಿಲ್ಲ. ಸೊ ಈಗ ಐ ಡಿಸೈಡೆಡ್ live life to the fullest. Yes. Yes. Super.